ಗೈಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ರಿಟರ್ನ್ ನಮ್ಮ ನಂಜನಗೂಡಿಗೆ ಐಡಿಯಲ್ ಆಸ್ಪತ್ರೆಗೆ. ಸೊ ಇವಾಗ ನಾವು ಆಂಬುಲೆನ್ಸ್ನ ಬುಕ್ ಮಾಡಿದ್ವಿ. ಸೊ ಆಂಬುಲೆನ್ಸ್ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಆಂಬುಲೆನ್ಸ್ ಬಂದಿದ ತಕ್ಷಣ ನಾವು ರಿಟರ್ನ್ ನಂಜನಗೂಡು ಹೋಗ್ತೀವಿ. ಸೊ ಅಲ್ಲಿ ಬ್ಲಡ್ ಚೆಕಪ್ ಮಾಡಿಸಿ ಪಟ್ ಅಂತ ಅವ್ರು ಬರೀತಾರೆ. ಸೊ ಜೀವಾಧಾರ ಬ್ಲಡ್ ಬಂಕ್ಗೆ ಸೊ ಈ ಥರ ಬ್ಲಡ್ ಬೇಕು ಅಂತ ನಾನು ಆಲ್ರೆಡಿ ಇಟ್ಟಿದ್ದೀನಿ. ಸೊ ಸ್ಟಾಕ್ ಇಡ್ಸಿದ್ದೀನಿ. ಲೈಕ್ ಅಷ್ಟೊಳಗೆ ನಾನು ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ಅವಳಿಗೆ ಮತ್ತೆ ಐಡಿಯಲ್ ಆಸ್ಪತ್ರೆಗೆ ಬಿಟ್ಟು ಅದಾದಮೇಲೆ ನಾನು ಮತ್ತೆ ಅವ್ರು ರಿಪೋರ್ಟ್ ಬರ್ಕೊಟ್ಟಿರೋದನ್ನು ಮೈಸೂರಿಗೆ ಬಂದು ಜೀವಾಧಾರದಲ್ಲಿ ತೋರಿಸಿ ಸೊ ಅದಾದಮೇಲೆ ನಾನು ಅಲ್ಲಿಂದ ಬ್ಲಡ್ನ ತೊಗೊಂಡೋಗ್ಬೇಕು ಗೈಸ್. ಇದು ಇದೆ ಪ್ರೊಸೆಸಿಂಗ್. ಸೊ ಆಂಬುಲೆನ್ಸ್ ಬರೋದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಬೇಗ ಬಂತು ಅಂತಂದರೆ ನಾವು ಬೇಗ ಹೋಗ್ಬೋದು ಗೈಸ್. ಆಲ್ರೆಡಿ 1 ಗಂಟೆ ಆಗೋಗ್ಬಿಟ್ಟಿದೆ. ಸೊ ಬೇಗ ಹೋಗಬೇಕು ಗೈಸ್. ಇವಾಗ ನಾವು ಹೋಗ್ತಾ ಇದ್ದೀವಿ ಆಂಬುಲೆನ್ಸಲ್ಲಿ. ಗೈಸ್ ಇವಾಗ ಆಂಬುಲೆನ್ಸಿಂದ ತೆಗೆದು ಈ ಆಂಬುಲೆನ್ಸಿಗೆ ನಾವು ಬಂದಿದ್ದೀವಿ. ಸೊ ಅದೇನಕ್ಕೆ ಅಂತ ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಈಗ ನಾವು ಹೋಗ್ತಾ ಇದ್ದೀನಿ ಅವಳನ್ನ ಬಿಟ್ಟು ರಿಸೆಪ್ಷನ್ ಹತ್ರ. ಸೊ ಅದೇನು ಪ್ರೊಸೆಸಿಂಗ್ ಹೇಳ್ತಾರೋ ಅದೇನು ಬಿಲ್ ಆಗಿದೆಯೋ ನೋಡ್ಬೇಕು ಇವಾಗ. ಸೊ ಅದು ಬ್ಲಡ್ ಬರ್ಕೊಡಿದೆಲ್ಲ ಅದನ್ನು ತೊಗೊಂಡೋಗಿ ಅಲ್ಲಿ ಹೋಗ್ಬೇಕು ಅನ್ಸುತ್ತೆ. ನೋಡೋಣ ಏನು ಹೇಳ್ತಾರೆ ಅಂತ. ಇಲ್ಲಿಂದ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ನನ್ನ ಗಾಡಿ ಎತ್ಕೋಬೇಕು ಗೈಸ್. ಈಗ ಎಕ್ಸಾಕ್ಟ್ ಟೈಮ್ ಒಂದು 3 ಗಂಟೆ ಆಗಿದೆ. ಸೊ ರಿಪೋರ್ಟ್ ಎಲ್ಲ ಬರ್ಕೊಟ್ಟಿದ್ದಾರೆ. ಸೊ ಇವಾಗ ಹೋಗ್ಬಿಟ್ಟು ನಾನು ಜೀವಾಧಾರದಲ್ಲಿ ಇನ್ನೊಂದು ಸಲ ಕ್ರಾಸ್ ಕಾಲ್ ಮಾಡಿದ್ದೆ. ಸೊ ಇಲ್ಲಿ ಬನ್ನಿ ತೊಗೊಂಡೋಗಿ ಅಂತಂದಿದ್ದಾರೆ. ಸೊ ಹೋಗ್ಬಿಟ್ಟು ಬ್ಲಡ್ ತೊಗೊಂಡು ಪಟ್ ಅಂತ ಬರಬೇಕು ಗೈಸ್. ಇವಾಗ ನನ್ನ ಗಾಡಿ ಅಂದರೆ KTMನ ತೆಗೆಯುವಂಥ ಟೈಮ್ ಬಂತು. ಸೊ ನನ್ನ ಗಾಡಿನ ಅಲ್ಲೇ ಮಾಡಿಬಿಟ್ಟು ಅವಳ ಜೊತೆ ಆಂಬುಲೆನ್ಸಲ್ಲಿ ಬಂದೆ ನಾನು. ಸೊ ಇಷ್ಟ ಆಗಿದೆ ಗೈಸ್. ಇವಾಗ ಐ ಥಿಂಕ್ ಎಲ್ಲ ಒಳ್ಳೇದಾಗ್ತಿದ್ರೆ ಅಷ್ಟೇ ಸಾಕು. ಇವತ್ತೇನಪ್ಪ ಅಂದರೆ ಗುರುವಾರ. ಸೊ ಅದೊಂದು ನಮ್ಗೆ ಹೋಪ್ ಇದೆ. ಸೊ ಗುರುವಾರ ಎಲ್ಲ ಒಳ್ಳೇದಾಗುತ್ತೆ ಅಂತ. ಸೊ ಅಷ್ಟೇ ಸಾಕು. ಇಲ್ಲ ಮತ್ತೆ ಊಟನೂ ಮಾಡಿಲ್ಲ, ಅವಳು ಊಟ ಮಾಡಿಲ್ಲ. ಸೊ ಬ್ಲಡ್ ಮೇಲೆ ಬ್ಲಡ್ ತೊಗೋತಾನೆ ಇದ್ದಾರೆ. ಬಟ್ ಪ್ರೊಸೆಸಿಂಗ್ ಆಗೇ ಇದೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಹೋಗ್ಬಿಟ್ಟು ಪಟ್ ಅಂತ ಅಂದ್ಕೊಂಡು ರೆಡಿ ಆಗಬೇಕು ಗೈಸ್. ಬನ್ನಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ. ಈಗ ನಾನು ಮತ್ತೆ ಫೈನಲಿ ಮತ್ತೆ ಮನೆಗೆ ಬಂದಿದ್ದೀನಿ. ಏನಕ್ಕೆ ಅಂತಂದರೆ ಸೊ ನನ್ನ ಗಾಡಿನ ಇಲ್ಲಿ ಮಾಡಿಬಿಟ್ಟು ಎಲೆಕ್ಟ್ರಿಕಲ್ ಗಾಡಿನ ಇವಾಗ ತೊಗೊಂಡೋಗೋಣ ಅಂತ. ಸೊ ಇಲ್ಲಿಂದ ಹೋಗ್ತಿದ್ದೀನಿ ಇವಾಗ ಬ್ಲಡ್ ಬಂಕ್ಗೆ. ಸೊ ಬನ್ನಿ ಫಸ್ಟ್ ಇಲ್ಲಿಂದ ಹೋಗೋಣ ಗೈಸ್. ಇಲ್ಲಿ ನೋಡಿ ಫೈನಲಿ ಬಂದಿದ್ದೆ ನಾನು ಇವಾಗ ಲಯನ್ಸ್ ಕ್ಲಬ್ಗೆ. ಸೊ ಜೀವಾಧಾರ ಬನ್ನಿ ಹೋಗೋಣ 2nd ಫ್ಲೋರ್ಗೆ. ಗಾಯ್ಸ್ 20 ನಿಮಿಷದಲ್ಲೇ ಸೊ ಬಂದಿರೋದು ಮಂಜುಮುನಿನ ಮೈಸೂರಿಗೆ. ಸೊ ಅದಾದಮೇಲೆ ನಾನು ನಮ್ಮತ್ತೆ ಮನೆಯಲ್ಲಿ ಗಾಡಿ ನಿಲ್ಲಿಸಿ ಸೊ ಈ ಎಲೆಕ್ಟ್ರಿಕಲ್ ಗಾಡಿನ ತೊಗೊಂಬಂದಿದ್ದೀನಿ. ಬನ್ನಿ ಇವಾಗ ಹೋಗ್ಬಿಟ್ಟು ಬ್ರೆಡ್ನ ತೊಗೊಳ್ಳೋಣ. ಸೊ ಇನ್ನೊಬ್ಬರು ಡೋನರ್ಸ್ನ ಕರೆಸ್ತಿದ್ದೀನಿ. ಸೊ ಬನ್ನಿ ಫಸ್ಟ್ ಪ್ರೊಸೆಸಿಂಗ್ ಇದು ಮುಗಿಸ್ಕೊಂಡು ತೆಗಿಯೋ ಮಾರಾಯ ಬೇಗ. ಸ್ಟ್ರಿಕ್ಟಲ್ಲಿ ಹೇಳ್ತೀನಿ, ಎಷ್ಟು 3 ದಿನ ಆಯಿತು ಸರಿಯಾಗಿ ನಾನು ಊಟ ಮಾಡಿ, ಇನ್ನೂ ಊಟ ಮಾಡಿಲ್ಲ. ಸೊ ಅದು ಹೊಟ್ಟೆ ಹಸಿವು ನನಗೇನೂ ಇಲ್ಲ. ಫಸ್ಟು ನನ್ನ ವೈಫ್ಗೆ ಒಂದು ಕ್ಲಿಯರ್ ಆಗಿದೆ, ನಾನು ಕ್ಲಿಯರ್ ದಾರಿ ಸಿಕ್ಬಿಟ್ರೆ ಸಾಕು ನನಗೆ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಬನ್ನಿ ಫಸ್ಟ್ ಹೋಗೋಣ. ನಾವು ಬಂದಿದ್ದೀವಿ ನೋಡ್ಬೋದು ಜೀವಾಧಾರದಲ್ಲಿ. ಸೊ ಎಲ್ಲ ಚೆಕಪ್ ಸೊ ಎಲ್ಲ ರಿಪೋರ್ಟು ತೊಗೊಂಡಿದ್ದಾರೆ. ಸೊ ಇದನ್ನು ಬರಬೇಕಾದ್ರೆ ಸೊ ಈ ರಿಪೋರ್ಟ್ ನನಗೆ ಕೈಗೆ ಸಿಗಬೇಕಂದ್ರೆ 45 ಮಿನಿಟ್ಸ್ 1 ಅವರ್ ಆದರೂ ಬೇಕಂತೆ. ಅಲ್ಲಿ ತನಕ ಡೋನರ್ಸ್ ಬರ್ತಾರೆ. ಸೊ ಡೋನರ್ಸ್ ಬಂದಾದಮೇಲೆ ಸೊ ಎಲ್ಲ ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಓಕೆ, ನಾನು ನಿಮಗೆ ಆಮೇಲೆ ಸಿಗ್ತೀನಿ ಗೈಸ್. ಆ್ಯಕ್ಚುಲಿ ನೋಡ್ಬೋದು ಇವರು ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿದರು. ಸೊ ನಾನು ಯಾವ ಸ್ಟೋರಿನೂ ಹಾಕಿರಲಿಲ್ಲ, ಏನೂ ಹಾಕಿರಲಿಲ್ಲ. ಸೊ ನನ್ನ ವೀಡಿಯೋ ನೋಡಿ, ಯೂಟ್ಯೂಬಲ್ಲಿ ನನ್ನ ವೀಡಿಯೋ ನೋಡಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಬಂದು ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಇವ್ರ ನೇಮ್ ಒಂದು ಅರುಣ್ ಅಂತ. ಬ್ರೋ ನಿಮ್ಮ ಹೆಸರು ಒಂದು ಪುನೀತ್ ಅಂತ. ಸೊ ಇವರು ಡೋನಟ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಮ್ಮ ಡೋನಟ್ಸ್ ನೋಡಿ ಇಲ್ಲಿದ್ದಾರೆ. ಸೊ ಇವರು ಬ್ಲಡ್ ಕೊಡ್ತಾಯಿದ್ದಾರೆ. ಮೈ ಗಾಡ್, ಆಗಲಿ ಇಷ್ಟು ತುಂಬಿಡ್ತಾ, ಆಗಲಿ ಇಷ್ಟು ನೋಡಿ ಗೈಸ್, ಆಗಲಿ ಇಷ್ಟು ತುಂಬಿಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಮ್ಮ ಪುನೀತ್ ಬ್ರೋ ಎಲ್ಲಿ ಆನ್ ದ ಡ್ಯೂಟಿಯಲ್ಲಿದ್ದರು. ಸೊ ಇವರು ಹುಡುಕೊಂಡು ಬಂದು ಸೊ ನಮಗೆ ಡೋನಟ್ ಆಗಿ ಬ್ಲಡ್ನ ಕೊಡಿಸಿದ್ದಾರೆ. ಸೊ ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹೋಗಿರೋ ಬ್ಲಡ್ಡಲ್ಲಿ ರಿಟರ್ನ್ ಬರಲಿ, ಆದಷ್ಟು ಬೇಗ ರಿಟರ್ನ್ ಬರಲಿ. ಇದೇ ಥರ ಇನ್ನೂ ಹೆಚ್ಚು ಜನಗಳಿಗೆ ಬ್ಲಡ್ ಕೊಡ್ತಾ ಇರಿ. ಓಕೆ ಸರಿ ಬ್ರೋ. ಓಕೆ, ಥ್ಯಾಂಕ್ ಯು ಬ್ರೋ.
ಬ್ರೋ. ಏನಿದ್ರೆ ಕಾಲ್ ಮಾಡ್ತೀನಿ. ಹಾಂ, ಖಂಡಿತವಾಗ್ಲು ನಾನು ಮೆನ್ಷನ್ ಮಾಡ್ತೀನಿ ಬ್ರೋ. ಓಕೆನಾ, ಥ್ಯಾಂಕ್ ಯು ಬ್ರೋ. ಸಿಗ್ತೀನಿ ಬ್ರೋ. ಏನಿದ್ರೆ ಕಾಲ್ ಮಾಡ್ತೀನಿ. ಫೈನ್, ಏನೇ ಇದ್ರು ಕಾಲ್ ಮಾಡಿ. ಓಕೆ, ಬಾಯ್ ಬ್ರೋ. ಓಕೆ, ಹಾಂ ಗೈಸ್, ತುಂಬ ಹೆಲ್ಪ್ ಮಾಡಿದ್ರು. ಇವಾಗ ರಿಟರ್ನ್ ಹೋಗ್ಬಿಟ್ಟು ಬನ್ನಿ, ಇವಾಗ ಹೋಗ್ಬಿಟ್ಟು ನಾನು ಬ್ಲಡ್ ರೆಡಿ ಆಗಿದೆ ಅನಿಸುತ್ತೆ, ಹೋಗಿ ಇಸ್ಕೊಂಬರೋಣ. ಫೈನಲಿ ಬ್ಲಡ್ ಸಿಕ್ಕಿದೆ. ಸೊ ಐಸ್ ಪ್ಯಾಕ್ ಮಾಡ್ತಾಯಿದ್ದಾರೆ. ಇಲ್ಲಿಂದ ನಂಜನಗೂಡಿಗೆ ಹೋಗೋ ತನಕ ಏನೂ ಆಗಬಾರ್ದಲ್ಲ. ಸೊ ಹಾಗಾಗಿ ಎಷ್ಟೋ ತನಕ ಇರ್ಬೋದು ಇದು? ಎಷ್ಟೋ ತನಕ? 2 hours ಬೇಕಾದಷ್ಟು, 1/2 hour ಸಾಕು. ಅವರೇ ಕಳಿಸ್ತಾರೆ ಅಂತ. ಥ್ಯಾಂಕ್ ಯು ಗೈಸ್. ಬನ್ನಿ ಫಸ್ಟ್ ಇಲ್ಲಿಂದ ಹೋಗೋಣ. ಗೈಸ್, ರಿಟರ್ನ್ ಹೇಳ್ತೀನಿ. ನಮ್ಮ ಕಡೆಯವರೇ ಎಷ್ಟು ಜನ ಬ್ಲಡ್ ಅರೇಂಜ್ ಮಾಡ್ತೀನಿ ಅಂತ ಬರೀ ಬೊಗಳೆ ಮಾತಾಡ್ತಿದ್ರು. ಸೊ ಅವ್ರ ಕೈಲಂತೂ ಒಂದು ಬ್ಲಡ್ ಕೂಡ ಅರೇಂಜ್ ಮಾಡೋಕ್ಕಾಗಲಿಲ್ಲ. ಸೊ ನಮ್ಗೆ ಗೊತ್ತಿರೋರೆ ನಮ್ಗೆ ಹೆಲ್ಪ್ ಮಾಡಲ್ಲ ಗೈಸ್. ಗೊತ್ತಿಲ್ಲದಿರೋ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಜಸ್ಟ್ ಒಂದೇ ಒಂದು ವೀಡಿಯೋ ಹಾಕಿದ್ದಕ್ಕೆ ಸೊ ಅವರು ಹುಡುಕೊಂಡು ಪ್ರಾಬ್ಲಮ್ಸ್ನ ಕೇಳಿ ನನಗೆ ಡೋನರ್ಸ್ನ ಕರ್ಕೊಬಂದು, ಸೊ ಆ ಬ್ಲಡ್ನ ನನಗೆ ಇಲ್ಲಿದೆ ಬ್ರೋ, ಹೋಗಿ ಹುಡುಕಿ, ಸೊ ಇಲ್ಲಿದೆ, ಹೋಗಿ ಕನ್ಫರ್ಮಾಗಿ ಸಿಗುತ್ತೆ. ಸೊ ಅವರು ನಿನ್ನೆ ನೈಟೇ ಬಂದು ನನ್ನ ವೈಫ್ ನೇಮ್ ಹೇಳಿ ಸೊ ರಿಸರ್ವ್ ಮಾಡಿ, ಸೊ ಯಾರಿಗೂ ಕೊಡಬೇಡಿ ಅಂತ ಸಹ ಕಂಡೀಷನಾಗಿ ಹೇಳ್ಬಿಟ್ಟು ಹೋಗಿದ್ರು ಗೈಸ್. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್. ಸೊ ಹೆಲ್ಪ್ ಮಾಡಿದ ಅವ್ರಿಗೂ ಥ್ಯಾಂಕ್ಸ್, ಮತ್ತು ಪುನೀತ್ ಬ್ರೋ ಅವ್ರಿಗೂ ಥ್ಯಾಂಕ್ಸ್. ಇವಾಗ ಏನಂತಂದರೆ ಇಲ್ಲಿಂದ ಸೊ 2 hours ಇರ್ತದೆ. ಸೊ ಆಲ್ಮೋಸ್ಟ್ ನಂಜನಗೂಡು ಬೇಗ ಹೋಗ್ಬಿಡ್ಬೋದು. ಸೊ ಬನ್ನಿ, ಆಲ್ಮೋಸ್ಟ್ ಇವಾಗ ಹೋಗ್ಬಿಡೋಣ. ಸೊ ಟೈಮ್ ಆಯಿತು. ನನಗಂತೂ ಫುಲ್ ಖುಷಿಯಾಗಿದೆ. ಸೊ ಬನ್ನಿ ಹೋಗೋಣ, ನನ್ನ ಬೇಬಿ ಎತ್ಕೊಂಡು. ಗೈಸ್, ಇವಾಗ ಆ್ಯಕ್ಚುಲಿ ಮತ್ತೆ ಬಂದಿದ್ದೀನಿ. ಏನಕ್ಕೆ ಅಂತಂದರೆ ಬಿಲ್ನ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಸೊ ಇವ್ರಿಗೆ ಬಿಲ್ಲು ಬೇಡ, ನೀವೇ ಮಡಿಕೊಳ್ಳಿ. ಸೊ ನಾನು ತುಂಬ ದೂರ ಬಂದುಬಿಟ್ಟಿದ್ದೀನಿ ಅಂತಂದೆ. ಸೊ ಇಲ್ಲ ಸರ್ ನೀವು ಬಿಲ್ ತಗೊಂಡು ಹೋಗಲೇಬೇಕು, ಇಲ್ಲಿ ಮಡಿಕೊಳ್ಳೋಕ್ಕಾಗಲ್ಲ ಅಂತ ಕೂಡ ಅಂದರು. ಸೊ ಆಲ್ಮೋಸ್ಟ್ ನಾನೊಂದು 6 ಗೇಟ್ ತನಕ ಹೋಗಿದ್ದೆ ಗುರು. 6 ಗೇಟಿಂದ ತೋರಿಸಿದ್ರು ಫೋನ್ ಹನ್ನೊಂದು ನಂಬರ್ ಕಾಲು. ಸೊ ನಾನು ಯಾರು ಕಸ್ಟಮರ್ ಕಾಲ್ ಮಾಡಿರ್ತಾರೆ, ಸೊ ಹಾಗಾಗಿ ನಾನು ಪಿಕ್ ಮಾಡಲ್ಲ ಅಂತ ಅಂದ್ಕೊಂಡು ಬೈ ಮಿಸ್ಸಾಗಿ ಕಾಲ್ ಪಿಕ್ ಮಾಡಿಬಿಟ್ಟೆ. ಸೊ ಅದೇನಾದ್ರು ಸರ್ ಲಯನ್ಸ್ ಕ್ಲಬ್ಬಿಂದ ಕಾಲ್ ಮಾಡಿದ್ವಿ. ಸೊ ಬಿಲ್ ನಮ್ಗೆ ಮರ್ತೋಗ್ಬಿಟ್ಟಿದ್ದೀರಾ, ಸೊ ಬಂದು ದಯವಿಟ್ಟು ತೊಗೊಂಡೋಗಿ ಅಂದರು. ಸೊ ಮತ್ತೆ ದೂರದಿಂದ ಬಂದೇವು. ಅರ್ಜೆನ್ಸಿಯಲ್ಲಿ ಮಾಡೋ ಕೆಲಸಗಳಾದರೆ ಹಿಂಗೆ ಆಗೋದು, ಒಂದು ಆದರೆ ಇನ್ನೊಂದು ಆಗಿರಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಇದನ್ನು ತೊಗೊಂಡು ತಾಳ್ಮೆಯಿಂದ ಗಾಡಿ ಓಡಿಸ್ಬೇಕು. ಸೊ ಇದರಲ್ಲೆಲ್ಲ ಚಿಕ್ಕ ಪುಟ್ಟ ಆಗ್ಬೋದು, ಬಟ್ ಇನ್ ಕೇಸ್ ಗಾಡಿ ಏನಾದರೂ ಹಾಕೋದ್ರೆ ಕಷ್ಟ. ಸೊ ಹಾಗಾಗಿ ಇದನ್ನು ಬಿಲ್ ತಗೊಂಡು ನಾನು ನಿಮಗೆ ಕೊಡ್ತೀನಿ. ಗೈಸ್ ನೋಡಿರಿ, ಇದೇ ಬಿಲ್ನ ನಾನು ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಅಯ್ಯಪ್ಪ. ಸೊ ಈ ಬಿಲ್ಗೋಸ್ಕರ ಎಷ್ಟು ದೂರದಿಂದ ಬಂದೆ. ಮತ್ತೆ 1800 ರೂಪಾಯಿ ತೊಗೊಂಡ್ರು ಗೈಸ್. ಎಷ್ಟು ಡೋನರ್ಸ್ ಸಿಕ್ಕಿದ್ರೆ, ಇನ್ ಕೇಸ್ ಡೋನರ್ಸ್ ಇಲ್ಲ, ಸೊ ಡೋನರ್ಸ್ ಯಾರು ಇಲ್ಲ ಅಂತಂದರೆ 2400 ರೂಪಾಯಿ ಆಗುತ್ತೆ. ನೀವೇನಾದರೂ ಡೋನರ್ಸ್ನ ಕರ್ಕೊಂಬರ್ತೀರ ಅಂತಂದರೆ 1800 rupees ಆಗುತ್ತೆ ಗೈಸ್, ಒಂದು ಬ್ಲಡ್ನ ಕೊಡಬೇಕಾದ್ರೆ. ಕೊಟ್ಟಾಯಿತು, ಬ್ಲಡ್ ಕೊಟ್ಟಿದ್ದೀನಿ, ಬರ್ತೀನಿ ಅಂದರು. ಇಲ್ಲೇ ಮೇಗಡೆ ಡಾಕ್ಟರ್ ಅಲ್ಲ, ಅವ್ರು ಬಂದು ನರ್ಸ್ ಬರ್ತೀನಿ ಅಂತಂದರು. ಏನಾಯಿತು? ನೋಯ್ತಾ ಇದೆಯಾ? ಹಾಂ, ಬಟ್ ಗಾಬರಿ ಮಾಡ್ಕೊಬೇಡ. ಹಿಂಗೆ ಮಾಡ್ತಿರೋ ಆಗಲ್ವಾ? ಸೂಜಿ ಅಷ್ಟು ಅಲ್ಲಿ ತನಕ ಹೋಗೈತಲ್ಲ, ಅಲ್ಲಿ ತನಕ ಹೋಗೈತೆ ಅದು. ಹಂಗೆ ಮಾಡೋಕ್ಕೋಗಿ ಸೂಜಿ ಕಟ್ಕಿಟ್ಟಾಗ ಹೋಗೋದು, ಏನೂ ಮಾಡೋಕ್ಕೆ ಹೋಗ್ಬೇಡ ಆಮೇಲೆ. ಹಾಂ ಸರಿ ಆಯಿತು. ಇವಳು ನೋಡಿ ಕಾಫಿ ಕುಡಿತಾ ಇದ್ದಾಳೆ. ಟೈಮ್ ಬಂದು 7:30 ಆಗಿದೆ. ಸೊ ಈ ಬ್ಲಡ್ ಹಾಕಿದ್ದಾರೆ. ಇದು 4 ಗಂಟೆನೇ ಬೇಕಂತೆ. ಸೊ ಆಲ್ಮೋಸ್ಟ್ ಈಗ 1.5 ಗಂಟೆ ಆಗಿದೆ. ಇವಳು ಟೀ ಕುಡಿತದೆ, ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಚಿತ್ರಾನ್ನ ಆ ಕೈಗೆ ಬ್ಲಡ್ ತೊಗೊಂಡು ಅಲ್ಲಿಂದ ಎಲ್ಲ ಬ್ಲಡ್ ಎಲ್ಲ ರಿಪೋರ್ಟ್ ಎಲ್ಲ ಬರ್ಸ್ಕೊಳ್ಳೋಕ್ಕೆ ಮೈಸೂರು ಕರ್ಕೋಗಿದ್ರು. ಸೊ ಅಲ್ಲಿ ನರ ಸಿಕ್ಕಲಿಲ್ಲ. ಸೊ ಮತ್ತೆ ಇವಾಗ ಈ ಕೈಗೆ ನರನ ಹುಡುಕಿ ನೀಟಾಗಿ ಮಾಡಿದ್ದಾರೆ. ಸೊ ಇಷ್ಟು ಉದ್ದ ಸೂಜಿ ಹಾಕಿದ್ದಾರೆ ಗಾಯ್ಸ್, ಇಷ್ಟು ಉದ್ದ ಸೂಜಿ ಹಾಕಿದ್ದಾರೆ. ಕಷ್ಟ ಗಾಯ್ಸ್. ನೋಯ್ತಿದೆಯಾ? ಮತ್ತು ನೋಯ್ತಿದೆಯಂತೆ ಗಾಯ್ಸ್. ಟೋಟಲ್ ತಕ್ಕ ಹೋಯ್ತೀನಿ ಅಂತ ನೋಡು. ಟೋಟಲ್ ತಗೊಂಡು ಟೋಟಲ್ ತಕ್ಕ ಹೋಗೋಕೆ ಇದು ಕಳಿಸಿರೋದು ಅವ್ನು ಫೋಟೋನ.
ಬಸ್ ಮಾಡೋ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಹ್ಞೂ ಗೈಸ್ ನೋಡಿ, ನನ್ನ ತಮ್ಮ ಬಿಡ್ಸಿರೋ ಬಸ್ಸು. ನಮ್ಮ ಪಾಪನ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಬಸ್ಸಲ್ಲಿ ಜನಗಳನ್ನ ಕೂರಿಸ್ಕೊಂಡು ಹೋಗ್ತಾನಂತೆ. ಗೈಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಹಾಕಿಸ್ಕೊಳ್ಳೋದು ಅಂದರೆ ಒಂದು ಭಯ. ಅದರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ಡು ನಂದು ಓ ನೆಗೆಟಿವ್ ಬ್ಲಡ್ ಸಿಕ್ಕಿ ನಾನು ಬ್ಲಡ್ನ ಹಾಕಿಸ್ಕೊಂಡೋಗಂತೂ ತುಂಬ ತಲೆ ಸುತ್ತ ಅನಿಸ್ತು. ಇವಾಗ ಪರವಾಗಿಲ್ಲ. ನಾರಾಯಣ ಸ್ನಾನ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಅವ್ರು ಬಂದು ಸ್ನಾನ ಮಾಡಿಕೊಂಡು ಹಾಲು ತಗೊಂಡು ಬರ್ತಾರೆ. ಇವತ್ತೆಲ್ಲ ಐಡಿಯಲ್ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಮಾಡಿ ಇಟ್ಕೊಂಡಿರ್ತಾರೆ. ಡೆಲಿವರಿ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಷ್ಟಾಯಿತು ಇವತ್ತಿನ ಕತೆ. ಏನು ಹೇಳ್ತೀರಾ ಅಮ್ಮಮ್ಮ? ಇವತ್ತಿನ ದಿನ ತುಂಬ ಗಾಬರಿ ಇತ್ತು, ತುಂಬ ಟೆನ್ಷನ್ ಇತ್ತು. ನಿನ್ನೆಯಿಂದ ಫುಲ್ ಟೆನ್ಷನ್ ಇತ್ತು. ಆದರೆ ಇವತ್ತು ಬ್ಲಡ್ ಸಿಕ್ತು, ಹಾಕವ್ರೆ, ಏನೂ ತೊಂದರೆ ಇಲ್ಲ, ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ಇದು ಆ್ಯಂಬುಲೆನ್ಸಲ್ಲಿ ಬರ್ಬೇಕಾದ್ರೆ ಏನಿಸ್ತು? ಆ್ಯಂಬುಲೆನ್ಸಲ್ಲಿ ಬರ್ಬೇಕಾದ್ರೆ ತುಂಬ ಬೇಜಾರು ಆಯಿತು. ಒಂದು ಖುಷಿ, ಚೆನ್ನಾಗಾಯ್ತು, ಇಷ್ಟೊಂದು ಫೆಸಿಲಿಟಿ ಆ್ಯಂಬುಲೆನ್ಸಲ್ಲಿ ಆಯ್ತಲ್ಲ ಅನ್ನೋದೊಂದು ಖುಷಿ ಆಯಿತು. ಆದರೆ ಈ ಥರ ಹೋಗ್ತಿದ್ದೀವಿ, ಈ ಥರ ಪರಿಸ್ಥಿತಿ ಬಂತಲ್ಲ ನಮಗೆ ಅನ್ನೋದು ಒಂದು ಟೆನ್ಷನ್ ಆಯಿತು. ಏನಾರು ಆಗಲಿ ದೇವರೇ ನಮ್ಗೆ ಒಳ್ಳೇದು ಮಾಡ್ಕೊಡಪ್ಪ ಅಂತ ನಾವು ಕೇಳ್ಕೊಂಡು ಬಂದ್ವಿ. ಆದರೂ ಅದರಲ್ಲಿ ತುಂಬ ಯಾರೂ ಗಾಬರಿ ಮಾಡ್ಕೋಬೇಡಿ, ಇದ್ರಲ್ಲಿ ಹೋಗ್ತಿದ್ದೀನಿ ಅಂತ. ತುಂಬ ಫೆಸಿಲಿಟಿ ಅದರಲ್ಲಿ ಇದೆ, ಚೆನ್ನಾಗೈತೆ, ಎಲ್ಲದರಲ್ಲೂ ಸೌಕರ್ಯ ಇದೆ. ಅದರಲ್ಲಿ ಏನಿಲ್ಲ, ಕೂಲಾಗಿ ಬರ್ಬೋದು. ನಾನೇ ಗಾಬರಿ ಮಾಡ್ಕೊಬಿಟ್ಟೆ, ಆ್ಯಂಬುಲೆನ್ಸ್ ಕುಯ್ಯ ಅಂತ ಸೌಂಡ್ ಬರುತ್ತೆ ಅಂತ. ಗಾಬರಿ ಮಾಡ್ಕೊಂಡು ಆದರೆ ಹೇಳ್ತಿದ್ದೆ, ನಾನು ಒಂದು ಕಾಲದಲ್ಲಿ ಹಿಂಗೆ ಹೋಗಿದ್ದೆ ಕಣವ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ನಾನು ಹೇಳಿದ್ದೆ. ಆದ್ದರಿಂದ ಚೆನ್ನಾಗಿತ್ತು. ಯಾರು ಹೋಗೋರು ಹಿಂಗೆ ಆಗುತ್ತೇನೋ ಅಂತ ಏನು ಬೇಜಾರು ಮಾಡ್ಕೊಬೇಡಿ, ತುಂಬ ಚೆನ್ನಾಗೈತೆ. ಈಗ ಟೈಮ್ ಬಂದು 10:15 ಊಟ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಊಟ ಮಾಡಬೇಕಾದ್ರೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಮನೆಯಿಂದ ಬಾತ್ ಕೊಟ್ಟಿದ್ದರು, ಬಾತು ಮತ್ತು ಚಪಾತಿ ಕೊಟ್ಟಿದ್ದರು. ಸೊ ಎಲ್ಲ ತಿನ್ಕೊಂಡೈತೆ. ಇವಾಗ 10:15 ಸ್ವಲ್ಪ ಇದೆ ಬ್ಲಡ್ಡು. ಎಷ್ಟು ಅವರ್ ಆಯಿತು? ತುಂಬಾ 6 ಗಂಟೆ ಟೈಮು. ತುಂಬ ಜಾಸ್ತಿನೇ ಆಗುತ್ತೆ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ. ಇಲ್ಲೊಂದ್ಸಲ ಹಾಕಿದ್ರು ಗೈಸ್, ಅದು ಅವ್ರು ಬರೋ ತನಕನೇ ಬ್ಲಡ್ ಕ್ಲಾಕ್ ಆಗಿಬಿಟ್ಟಿತ್ತು. ಬ್ಲಡ್ ತಿಂಡಿಗೆ ಹಾಕ್ಬೇಕಿತ್ತು ಇದನ್ನು. ಅವರು ಟ್ರೈ ಮಾಡಿದ್ರು, ಅದೆಲ್ಲ ಕ್ಲಾತ್ ಆಗಿಬಿಟ್ಟಿತ್ತು, ಲೂಸ್ ಆಗಿರಲಿಲ್ಲ ಕೈ. ಮತ್ತು ಇಲ್ಲಿಗೆ ಮತ್ತೆ ಇನ್ನೊಂದು ಹೊಸ ಚುಚ್ಚಿದ್ರು. ಎರಡು ಪ್ರಾಣ ಹೋಗೋಷ್ಟು ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಸೊ ಊಟ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಬ್ಲಡ್ ಎಲ್ಲ ಸೊ ಬ್ಲಡ್ ಎಲ್ಲ ಖಾಲಿ ಆಗುತ್ತೆ. ಆಮೇಲೆ ಏನು ಹೇಳ್ತಾರೋ ಮೇನ್ ಡಾಕ್ಟರ್ ಬಂದಿದ್ದಾರೆ. ಸೊ ಆ ಡಾಕ್ಟರ್ ಏನೇ ಅಂತಾರೋ ಅದ್ರ ಮೇಲೆ ಡಿಪೆಂಡ್. ಇವತ್ತು ಗುರುವಾರ ಇರೋದು 11 ಗಂಟೆ ಲಾಸ್ಟು. ಈಗ 10:15. ಈಗ ಊಟ ಎಲ್ಲ ಮಾಡಿದ್ದಾಯಿತು. ಸೊ ಇದು ಎಲ್ಲ ಇವಾಗ ಮನೆಗೆ ಕೊಟ್ಬಿಟ್ಟು ಅವಾಗ ನೈಟ್ ಹೊತ್ತು ಬಿಸಿನೀರು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಬಿಸಿನೀರು ಕಾಯಿಸ್ಕೊಂಡು ಬರ್ಬೇಕು ಇವಾಗ. ಕಮ್ ಆನ್, ಲೆಟ್ಸ್ ಗೋ. ಮನೆ ಹತ್ರ ಇರೋದ್ರಿಂದ ಎಲ್ಲ ಯೂಸ್ ಆಗುತ್ತೆ ಗೈಸ್. ಈಗ ಬ್ಲಡ್ ಎಲ್ಲ ತುಂಬಿದಾಯಿತು. ಇವಾಗ ವಾಕ್ ಮಾಡ್ತಿದ್ದಾಳೆ. ಟೈಮ್ ಬಂದು 11:46. ಗೈಸ್, ಇವತ್ತಿನ ಬ್ಲಾಗಲ್ಲಿ ನೋಡಿದ್ದೀರಾ. ಸೊ ಮೈಸೂರಿಂದ ನಾವು ಹೆಂಗೆ ಶಿಫ್ಟ್ ಆದ್ವಿ ಅನ್ನೋದನ್ನು. ನಿನ್ನೆ ನೈಟ್ ನಾವು ಕೂತ್ಕೊಂಡು ಇಬ್ಬರೂ ಸಹ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿದ್ವಿ. ಸೊ ನಮಗೆ ಬೇರೆ ಕಡೆ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಬೇಡ, ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಣ ಒಂದೇ ಒಂದು ಕಾರಣಕ್ಕೋಸ್ಕರ. ಸೊ ನಾವು ಪ್ರೈವೇಟ್ ಹಾಸ್ಪಿಟಲ್ನ ತುಂಬ ದೃಢೀಕರಣವಾಗಿ ನಿರ್ಧಾರ ಮಾಡ್ಕೊಂಡ್ವಿ. ಅದೆಷ್ಟೇ ಏನೇ ಆದ್ರೂ ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಜೀವಕ್ಕಿಂತ ಏನೂ ದೊಡ್ಡದಲ್ಲ. ಇವಾಗ ಪ್ರೆಸೆಂಟ್ಲಿ ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿದೆ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಒಂದು ಜೀವದ ಮುಂದೆ ಏನೂ ದೊಡ್ಡದಲ್ಲ. ಸೊ ಹಾಗಾಗಿ ನಾನು ಪ್ರೈವೇಟ್ ಹಾಸ್ಪಿಟಲ್ನ ಪ್ರಿಫರ್ ಮಾಡ್ಕೊಂಡ್ವಿ. ಸೊ ಇವಾಗ ಅವ್ರ ವಿಷಯ ಮಾತಾಡೋದು ಬೇಡ. ಸೊ ಇವಾಗ ಇಲ್ಲಿ ಬಂದ್ಬಿಟ್ಟು ನಮಗೆ ಎಲ್ಲ ಒಳ್ಳೆಯದಾಗ್ತಿದೆ. ಸೊ ಅಷ್ಟೇ ಸಾಕು. ಇವಾಗ ಡಾಕ್ಟ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಬ್ಲಡ್ಡೆಲ್ಲ ನಾರ್ಮಲಾಗಿ ಹಾಕಿದ್ದಾರೆ. ನಾಳೆ ಬೆಳಿಗ್ಗೆ ಬಂದು ಡಾಕ್ಟ್ರು ಏನು ರಿಪೋರ್ಟ್ ಬರೀಬೇಕು ಸೊ ಬರೀತಾರೆ. ಅದಾದಮೇಲೆ ಮುಂದಿನ ಪ್ರೊಸೆಸರ್ ಹೆಂಗಿರುತ್ತೋ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಇವತ್ತಿನ ಬ್ಲಾಗು ಇಷ್ಟೇ ಆಗಿರುತ್ತೆ. ಸೊ ಬ್ಲಾಗ್ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಮ್ಮ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಗುಡ್ ನೈಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.